ರಾಕ್ಷಸರೊಂದಿಗೆ ಸೇರಿ ನನ್ನೊಂದಿಗೆ ಯುದ್ಧಕ್ಕೆ ಬರುತ್ತಿದ್ದಾನೆ. ಶಿವ ಶಿವ ಸೋಮೇಶ್ವರ, ನೀನೇ ಕಾಪಾಡ ತಂದೆ. ಈ ಉಳ್ಳಾಲವನ್ನು ಎಂದಿಗೂ ಪೋರ್ಚುಗೀಸರ ವಶವಾಗಲು ಬಿಡುವುದಿಲ್ಲ. ನನಗೆ ಇನ್ನಷ್ಟು ಧೈರ್ಯಶಕ್ತಿಯನ್ನು ದಯಪಾಲಿಸು. ಮಹಾರಾಣಿಯವರಿಗೆ ಜಯವಾಗಲಿ. ತಮಗೊಂದು ಸಂದೇಶ ಬಂದಿದೆ. ಪೋರ್ಚುಗೀಸರ ವಿದೇಶಿ ಆಡಳಿತವನ್ನು ಒಪ್ಪಬೇಕಂತೆ. ಇಲ್ಲವಾದರೆ ಏನು ಹೇಳುತ್ತಿರುವಿರಿ ಮಹಾಮಂತ್ರಿಗಳೇ? ಉಳ್ಳಾಲ ವಿದೇಶಿ ಆಡಳಿತವನ್ನು ಒಪ್ಪಬೇಕೆ? ಗೌರವದಿಂದ ಬಾಳಲು ಕಪ್ಪ ಕಾಣಿಕೆ ಕೊಡಬೇಕೆ? ಕಪ್ಪ ಕಾಣಿಕೆ ಕೊಟ್ಟು ಬದುಕುವುದು ಸ್ವಾಭಿಮಾನದ ಬದುಕೆ? ಈ ನಾಡಿನ ಜನಕ್ಕೆ ಇಂತಹ ಬಾಳು ಒಗ್ಗದು. ನಮ್ಮ ನಾಡಿನ ಜನರಲ್ಲಿ ಪ್ರಾಣವಿಲ್ಲದಿದ್ದರೂ ಪ್ರಾಣವಿದೆ. ಫಿರಂಗಿಗಳಿಗಿಂತಲೂ ಪ್ರಬಲವಾದ ಸ್ವಾಭಿಮಾನದ ಶಲ್ಯವಿದೆ. ಮನುಷ್ಯಕ್ಕಿಂತ ನಮ್ಮಲ್ಲಿ ಸಾವಿನಡಿ ಆತ್ಮವಿಶ್ವಾಸವಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ದೇಶಕ್ಕಾಗಿ ಹೋರಾಡುವ ಧೀಮಂತಿಕೆ ಇದೆ. ಪ್ರಜೆಗಳೇ, ನಾನು ನಿಮ್ಮ ತೀರ್ಮಾನಕ್ಕೆ ಬದ್ಧಳಾಗಿದ್ದೇನೆ. ಈ ಯುದ್ಧ ಸ್ವಾಭಿಮಾನದ ಪ್ರಶ್ನೆಯಾಗಿದೆ. ಸ್ವಾತಂತ್ರ್ಯಕ್ಕಾಗಿ ಮಡಿಯುವುದು ಸ್ವರ್ಗ, ರಾಜ್ಯದ ಬದುಕು ನರಕ. ಸೇನಾಧಿಪತಿಗಳೇ, ನಿಮ್ಮ ಯೋಜನೆ ಸಿದ್ಧಗೊಳ್ಳಲಿ. ಆ ಪರಕೀಯರನ್ನು ಮೆಟ್ಟಿ ಹಾಕೋಣ, ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳೋಣ. ಜೈ ಉಳ್ಳಾಲ, ಜೈ ಸೋಮನಾಥ.